ಸಂಪುಟ ಸರ್ಜರಿಯ ವೇಳೆ ಎಂಬಿ ಪಾಟೀಲ್ಗೆ ಸಿಗಲಿದೆ ಪ್ರಭಾವವಾಗಿರುವಂತಹ ಖಾತೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಎಂಬಿ ಪಾಟೀಲ್ಗೆ ಸಿಗಲಿದೆ ಜಲಸಂಪನ್ಮೂಲ ಖಾತೆ. ಈ ಹಿಂದೆ ಇದೇ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಂತಹ ಎಂಬಿಪಿ ಸಂಪುಟ ಸರ್ಜರಿಯ ವೇಳೆ ಎಂಬಿ ಪಾಟೀಲ್ಗೆ ಸಿಗಲಿದೆ ಪ್ರಬಲ ಖಾತೆ. ಸಿಎಂ ಸಿದ್ದು ಆಪ್ತ ಎಂಬಿ ಪಾಟೀಲ್ಗೆ ಸಿಗಲಿದೆ ಜಲಸಂಪನ್ಮೂಲ ಖಾತೆ. ಈ ಹಿಂದೆ ಅದೇ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಂತಹ ಎಂಬಿ ಪಾಟೀಲ್ ಪ್ರಸ್ತುತ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಇದೆ ಜಲಸಂಪನ್ಮೂಲ. ಸದ್ಯ ಕೈಗಾರಿಕಾ ಮಂತ್ರಿಯಾಗಿರುವಂತಹ ಎಂಬಿ ಪಾಟೀಲ್. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರ ಬಳಿಯಲ್ಲಿರುವಂತಹ ಖಾತೆಯನ್ನ ಎಂಬಿ ಪಾಟೀಲ್ ಅವರಿಗೆ ಕೊಡುವಂತಹ ಅಷ್ಟು ಸಿದ್ಧತೆಗಳನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿಕೊಂಡಿದೆ ಎನ್ನುವುದು ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಸಂಪುಟ ಪುನರ್ರಚನೆಯಾಗುತ್ತೆ. ನಿದ್ದೆ ಮಾಡ್ತಾ ಇದ್ದಂತಹ ಮಂತ್ರಿಗಳೆಲ್ಲರೂ ಕೂಡ ಅವರವರ ಪದವಿಯನ್ನ ಕಳೆದುಕೊಳ್ತಾರೆ. ಸಿದ್ದರಾಮಯ್ಯ ಆಪ್ತರು ಒಂದಿಷ್ಟು ಜನಕ್ಕೆ ಕೆಲವೊಂದು ಮಂತ್ರಿ ಸ್ಥಾನಗಳು ಸಿಗುತ್ತೆ ಎನ್ನುವಂತಹ ಮಾತು ಈ ಹಿಂದೆಯೇ ಸುದ್ದಿಯಲ್ಲಿರುವಂಥದ್ದು. ಸಂಪುಟ ಸರ್ಜರಿಯ ವೇಳೆ ಎಂಬಿ ಪಾಟೀಲ್ ಅವರಿಗೆ ಪ್ರಬಲ ಖಾತೆ ಸಿಗುತ್ತೆ ಅನ್ನೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಎಂಬಿ ಪಾಟೀಲ್ ಅವರಿಗೆ ಜಲಸಂಪನ್ಮೂಲ ಖಾತೆ ಸಿಗಲಿದೆ ಎನ್ನುವಂಥದ್ದು ಈಗ ಚರ್ಚೆಗೀಡಾಗ್ತಾ ಇದೆ. ಈ ಹಿಂದೆ ಆ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಂತಹ ಎಂಬಿ ಪಾಟೀಲ್ರು ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಯಲ್ಲಿ ಆ ಒಂದು ಖಾತೆ ಇದೆ. ಈಗ ಅದೇ ಖಾತೆಯನ್ನ ಡಿಕೆ ಶಿವಕುಮಾರ್ ಬಳಿಯಲ್ಲಿರುವಂತಹ ಖಾತೆಯನ್ನ ಎಂಬಿ ಪಾಟೀಲ್ ಅವರಿಗೆ ಕೊಡುವಂತಹ ಅಷ್ಟು ಯೋಚನೆಯನ್ನ ಸರ್ಕಾರ ಮಾಡಿಕೊಂಡಿದೆ ಎನ್ನುವಂಥದ್ದು ಈಗ ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಈ ಎಂಬಿ ಪಾಟೀಲ್ ಅವರಿಗೇನಾದ್ರೂ ಜಲಸಂಪನ್ಮೂಲ ಏನಾದ್ರೂ ಕೊಟ್ಟರೆ ಡಿಕೆ ಶಿವಕುಮಾರ್ ಅವರು ಸುಮ್ಮನೆ ಇರ್ತಾರಾ? ಇದಕ್ಕೆ ಅವ್ರು ಒಪ್ಕೊಳ್ತಾರಾ? ಡಿಕೆ ಶಿವಕುಮಾರ್ ಅವರು ಸಿಎಂ ಚೇರ್ ಹತ್ತುವಂತಹ ಪ್ರಯತ್ನದಲ್ಲಿ ಬ್ಯುಸಿ ಆಗಿದ್ದಾರೆ. ಸಂಪುಟ ಪುನರ್ರಚನೆ ಆಯ್ತು ಅಂತಂದ್ರೆ ಏನಾಗುತ್ತೆ ಅನ್ನೋದನ್ನು ಕಾತ್ ನೋಡಬೇಕಾಗಿದೆ. ಡಿಕೆ ಶಿವಕುಮಾರ್ ಅವರು ಶತಾಯ ಗತಾಯ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಹೈಕಮಾಂಡ್ ಮೀಟ್ ಮಾಡಿದ್ದು, ಅವರ ಭೇಟಿ ಮಾಡಿದ್ದು, ಅವರ ಬಳಿ ಮಾತನಾಡಿದ್ದು. ಆದ್ರೆ ಅದ್ಯಾಕೋ ಸರಿಯಾಗ್ತಾ ಇಲ್ಲ, ಕೈ ಸಿಗ್ತಾ ಇಲ್ಲ. ಈ ಮಧ್ಯದಲ್ಲಿ ಎಂಬಿ ಪಾಟೀಲ್ ಅವರಿಗೆ ಪ್ರಸ್ತುತವಾಗಿ ಮಂತ್ರಿಯಾಗಿರುವಂತಹ ಜಲಸಂಪನ್ಮೂಲ ಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಆ ಒಂದು ಖಾತೆಯನ್ನು ಕೊಡ್ತಾರಾ? ಸಿಎಂ ಸಿದ್ದರಾಮಯ್ಯ ಆಪ್ತ ಆರ್.ವಿ. ದೇಶಪಾಂಡೆ ಮತ್ತೆ ಎಂಬಿ ಪಾಟೀಲ್ ಬಳಿ ಇದ್ದಂತಹ ಕೈಗಾರಿಕಾ ಖಾತೆ ದೇಶಪಾಂಡೆಗೆ.
ಸಿಎಂ ಸಿದ್ದರಾಮಯ್ಯ ಆಪ್ತ ಆರ್.ವಿ. ದೇಶಪಾಂಡೆ ಮತ್ತೆ ಎಂಬಿ ಪಾಟೀಲ್ ಬಳಿ ಇದ್ದಂತಹ ಕೈಗಾರಿಕಾ ಖಾತೆ ದೇಶಪಾಂಡೆಗೆ. ಈ ಹಿಂದೆಯೂ ಕೂಡ ಕೈಗಾರಿಕಾ ಖಾತೆಯನ್ನ ನಿಭಾಯಿಸಿದ್ದಂತಹ ಅನುಭವ. ಸರ್ಕಾರ ರಚನೆ ಸಂದರ್ಭದಲ್ಲೇ ದೇಶಪಾಂಡೆಗೆ ಸಿಗಬೇಕಿತ್ತು ಸಚಿವ ಸ್ಥಾನ. ಆದರೆ ಕೊನೆ ಕ್ಷಣದಲ್ಲಿ ಆರ್.ವಿ. ದೇಶಪಾಂಡೆ ಕೈ ತಪ್ಪಿತ್ತು ಮಂತ್ರಿಗಿರಿ. ಇದೀಗ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ನಡೆಸಿದ್ದಂತಹ ದೇಶಪಾಂಡೆ. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಯಾಸ್ ವೀಕ್ಷಕರೇ, ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಈ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಆರ್.ವಿ. ದೇಶಪಾಂಡೆ ಅವರು ಮತ್ತೆ ಆಟಕ್ಕೆ ಕಣಕ್ಕೆ ಇಳಿದಿದ್ದಾರೆ. ಎಂಬಿ ಪಾಟೀಲ್ ಅವರ ಬಳಿ ಇರುವಂತಹ ಕೈಗಾರಿಕೆ ಖಾತೆಯನ್ನ ದೇಶಪಾಂಡೆ ಅವರಿಗೆ ಕೊಡುವಂತಹ ಸಾಧ್ಯತೆಗಳಿದೆ. ಎಂಬಿ ಪಾಟೀಲ್ರಿಗೆ ಯಾವುದು ಖಾತೆ, ಯಾವ ಮಂತ್ರಿಗಿರಿ ಅಂತಂದ್ರೆ, ಎಂಬಿ ಪಾಟೀಲ್ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಬಳಿಯಲ್ಲಿದ್ದಂತಹ ಜಲಸಂಪನ್ಮೂಲ ಆ ಒಂದು ಖಾತೆಯನ್ನ ಎಂಬಿ ಪಾಟೀಲ್ ಅವ್ರಿಗೆ ಕೊಟ್ರೆ, ಎಂಬಿ ಪಾಟೀಲ್ ಹತ್ರ ಇರುವಂತಹ ಕೈಗಾರಿಕಾ ಖಾತೆಯನ್ನ ದೇಶಪಾಂಡೆಗೆ ಕೊಡುವಂತಹ ಅಷ್ಟು ಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಹಿಂದೆಯೇ ಕೈಗಾರಿಕಾ ಖಾತೆಯನ್ನ ನಿಭಾಯಿಸಿರುವಂತಹ ಅನುಭವ ದೇಶಪಾಂಡೆ ಅವರಿಗಿದೆ. ಸರ್ಕಾರ ರಚನೆಯ ಸಂದರ್ಭದಲ್ಲಿ ದೇಶಪಾಂಡೆಗೆ ಈ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಆರ್.ವಿ. ದೇಶಪಾಂಡೆ ಅವರ ಕೈ ತಪ್ಪಿತ್ತು ಮಂತ್ರಿಗಿರಿ. ಇದೀಗ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿಯನ್ನ ನಡೆಸಿದಂತಹ ದೇಶಪಾಂಡೆ ಅವರು ಈಗ ಅವರ ಕೈ ಸೇರಲಿದೆ ಕೈಗಾರಿಕಾ ಖಾತೆ ಎನ್ನುವಂಥದ್ದು. ಇನ್ನು ಎಂಬಿ ಪಾಟೀಲ್ ಅವರಿಗೆ ಡಿ.ಕೆ. ಶಿವಕುಮಾರ್ ಬಳಿಯಲ್ಲಿರುವಂತಹ ಜಲಸಂಪನ್ಮೂಲ ಖಾತೆ ಏನಾದರೂ ಕೊಟ್ರೆ ಅವರು ಇದನ್ನು ಬಿಟ್ಟುಕೊಡ್ತಾರೆ. ಇಲ್ಲ ಅಂತಂದ್ರೆ ಎಂಬಿ ಪಾಟೀಲ್ ರವರು ಬಿಟ್ಟುಕೊಡುವಂತಹ ಅಷ್ಟು ಸಾಧ್ಯತೆಗಳು ಇಲ್ಲ. ಎರಡ್ 2013ರ ಸರ್ಕಾರದಲ್ಲಿ ಎಂಬಿ ಪಾಟೀಲ್ ರವರು ಜಲಸಂಪನ್ಮೂಲ ಖಾತೆಯನ್ನ ಸರಿಯಾಗಿ ನಿಭಾಯಿಸಿದ್ರು. ಅವರಿಗೆ ಆ ಅನುಭವ ಕೂಡ ಇದೆ. ಡಿ.ಕೆ. ಶಿವಕುಮಾರ್ ಬಳಿಯಲ್ಲಿರುವಂತಹ ಆ ಒಂದು ಖಾತೆಯನ್ನ ಕಿತ್ತು ಎಂಬಿ ಪಾಟೀಲ್ ಅವರಿಗೆ ಕೊಡುವಂತಹ ಅಷ್ಟು ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಎಂಬಿ ಪಾಟೀಲ್ ಬಳಿಯಲ್ಲಿರುವಂತಹ ಕೈಗಾರಿಕೆ ಖಾತೆಯನ್ನ ದೇಶಪಾಂಡೆ ಅವರಿಗೆ ಕೊಡುವಂಥದ್ದು. ಎಲ್ಲರೂ ಅನ್ಕೊಂಡಿದ್ದು ಸೋಮಾರಿಗಳಿಗೆ ಈ ಒಂದು ಸಂಪುಟ ಪುನರ್ರಚನೆ ಭಾರಿ ಹೊಡೆತವನ್ನ ಕೊಡುತ್ತೆ, ಸೋಮಾರಿ ಸಚಿವರಿಗೆ ಭಾರಿ ಒಂದು ದೊಡ್ಡ ಪೆಟ್ಟನ್ನ ಈ ಒಂದು ಸಚಿವ ಸಂಪುಟ ಕೊಡುತ್ತೆ, ಪುನರ್ರಚನೆ ಕೊಡುತ್ತೆ ಅಂತ ಅನ್ಕೊಂಡಿದ್ರೆ ಅದು ಎಲ್ಲ ತಿರ್ಗಾಮುರ್ಗ ಆಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತರಿಗೋ ಏನಾದ್ರೂ ಹೋಗ್ತಾ ಇದೆಯಾ ಸಚಿವ ಸ್ಥಾನಗಳು ಎನ್ನುವಂತಹ ಅನುಮಾನ. ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಬಿ.ಕೆ. ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ರು. ಅವರಿಗೂ ಕೂಡ ಖಾತೆಯನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.